ಪ್ರತ್ಯಂಗಿರಾದೇವಿ ಹೋಮದ ಒಂದು ವೀಕ್ಷಣೆ ಮಾಡುವಂಥದ್ದಾಗಲಿ ಆ ಪೂಜೆಯಲ್ಲಿ ಭಾಗವಹಿಸುವಂಥದ್ದಾಗಲಿ ಮಾಡಿದಾಗ ಆ ಒಂದು ಎಲ್ಲ ದೋಷಗಳ ಪರಿಹಾರವಾಗಿ ಎಲ್ಲ ರೀತಿ ಕುಟುಂಬದಲ್ಲಿ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಮ ಕೈಲೇ ಮೆಣಸಿನಕಾಯಿನ ಹೋಮಕ್ಕೆ ಹಾಕ್ಸೋದು ನಾನು ನೋಡಿ ಇದು ಖುಷಿ ಆಗೋದೆ. ಆಮೇಲೆ ನನ್ನ ಸಮಸ್ಯೆ ಬಗೆಹರಿಸ್ಬಿಡು ಅಂತಾನು ಅನ್ಕೊಂಡೆ.
ಸ್ವಾಮಿಗಳೇ, ಇವತ್ತು ಅಮಾವಾಸ್ಯೆ ದಿನ ಬಹಳ ವಿಶೇಷವಾದಂಥ ದಿನ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ನನ್ನ ಕಣ್ಣಾರ ನೋಡಿದ್ದೇನೆ. ಬಹಳ ಅದ್ಭುತವಾಗಿ ಅಮಾವಾಸ್ಯೆ ಆಚರಣೆಯಲ್ಲಿ ಮಾಡಿದ್ದೀರಾ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಭಕ್ತಾದಿಗಳಿಗಾಗಿ ಸ್ವಲ್ಪ ಹೇಳಿ. ನಮಸ್ತೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಚಕ್ರಚೂಡೇಶ್ವರಿ ದೇವಿಯೇ ನಮಃ. ಭಗವದ್ ಭಕ್ತಾದಿಗಳು ಹೇಳಿದೇನೆಂದರೆ, ಈ ದಿನ ಜ್ಯೇಷ್ಠ ಮಾಸದ ಅಮಾವಾಸ್ಯೆ. ನೀನು ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ, ಆದರೆ ಹಿಂದೆ ಸಿಗುವಂಥದ್ದೇ ಜ್ಯೇಷ್ಠ ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯದಲ್ಲಿ ವಿಶೇಷವಾಗಿ ಗೋಧುಳಿ ಸಮಯದಲ್ಲಿ ಸಂಜೆ 5 ರಿಂದ 6 ಸಮಯದಲ್ಲಿ ಈ ಒಂದು ಗೋಧುಳಿ ಸಮಯ ಅಂತ, ಈ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾವು ಪೂಜಾ ಕಾರ್ಯಕ್ರಮ ಪ್ರಾರಂಭ ಮಾಡಿ ವಿಶೇಷವಾಗಿ ಗಣಪತಿ ಪೂಜೆ, ಶುದ್ಧಿ ಪುಣ್ಯಾಹ ವಾಚನ, ನವಗ್ರಹ ಶಾಂತಿ ಪೂಜೆ, ಹೋಮ ಕೈಂಕರ್ಯವನ್ನು ಮಾಡಿ ವಿಶೇಷವಾಗಿ ಮಹಾಕಾಳಿ ಪ್ರತ್ಯಂಗಿರಾ ದೇವಿ ಹೋಮ ಅಂದರೆ ವಿಶೇಷವಾಗಿ ಪ್ರತ್ಯಂಗಿರಾ ದೇವಿ ಹೋಮವನ್ನು ಅಮಾವಾಸ್ಯೆ ಪ್ರತಿ ಮಾಸದಂದು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಈ ಮಾಸ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಸಹ ನಾವು ಆ ಒಂದು ಪೂಜಾ ಕಾರ್ಯಕ್ರಮವನ್ನು ಆರಂಭ ಮಾಡಿ ವಿಶೇಷ ದ್ರವ್ಯಗಳಿಂದ ದೇವಿಗೆ ತೃಪ್ತಿಯನ್ನು ಪಡಿಸಿ ಅವಿಸು ಸ್ವಾಹಾಕಾರಗಳನ್ನು ಕೊಟ್ಟಿದ್ದೇವೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸುಮಾರು ಭಕ್ತಾದಿಗಳು, ಅನೇಕ ಭಕ್ತಾದಿಗಳು ಸುಮಾರು ಕಡೆಯಿಂದ ಬಂದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ಒಂದೊಂದು ರೀತಿ ಒಂದೊಂದು ಕಷ್ಟ ಇದೆ. ಆ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತೇಳಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಒಂದು ಕಾಲದಲ್ಲಿ ಭಾಗವಹಿಸುವಂಥ ಭಕ್ತಾದಿಗಳಿಗೆ ಸಕಲ ದೃಷ್ಟಿ ದೋಷಗಳು, ಶತ್ರುಬಾಧಗಳು, ವಾಮಾಚಾರ ದೋಷಗಳು, ವಶೀಕರಣ ದೋಷಗಳು, ಭೂತ ಪ್ರೇತ ದೋಷಗಳು, ಅದೇ ರೀತಿಯಾಗಿ ಕ್ಲೇಶ ಪ್ರಯೋಗ, ಭಸ್ಮ ಪ್ರಯೋಗ, ನಿಂಬು ಪ್ರಯೋಗ, ಕೂಷ್ಮಾಂಡ ಪ್ರಯೋಗ, ಎಲ್ಲ ಪ್ರಯೋಗಗಳು ಸಹ ಈ ಒಂದು ಪ್ರತ್ಯಂಗಿರಾ ದೇವಿ ಹೋಮದ ಒಂದು ವೀಕ್ಷಣೆ ಮಾಡುವಂಥದ್ದಾಗಲಿ ಆ ಪೂಜೆಯಲ್ಲಿ ಭಾಗವಹಿಸುವಂಥದ್ದಾಗಲಿ ಮಾಡಿದಾಗ ಆ ಒಂದು ಎಲ್ಲ ದೋಷಗಳ ಪರಿಹಾರವಾಗಿ ಎಲ್ಲ ರೀತಿ ಕುಟುಂಬದಲ್ಲಿ ಅನುಕೂಲ ಆಗುತ್ತೆ. ನೆಮ್ಮದಿ, ಸುಖ, ಶಾಂತಿಯನ್ನು ಕೊಟ್ಟು ಆ ದೇವಿ ಆ ಮನೆಯನ್ನು, ಆ ಕುಟುಂಬವನ್ನು ರಕ್ಷಣೆಯನ್ನು ಮಾಡ್ತಾಳೆ ಅಂತ ಹೇಳಿ ಈ ಒಂದು ಪೂಜಾ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥಕವಾಗಿ ದೇವಾಲಯಗಳಲ್ಲಿ ಮಾಡುವಂಥದ್ದು. ನಮ್ಮ ಲೋಕ ಚೆನ್ನಾಗಿರಲಿ, ಗ್ರಾಮ ಚೆನ್ನಾಗಿರಲಿ, ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಕಷ್ಟಗಳು ಪರಿಹಾರವಾಗಲಿ ಅಂತೇಳಿ ನಾವು ಮಾಡಿರ್ತಕ್ಕಂಥದ್ದು ಹೋಮ. ಹಾಗಾಗಿ ವಿಶೇಷವಾಗಿ ಮಾಡಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರ ಕಷ್ಟಗಳು ಆ ದೇವಿ ಪ್ರತ್ಯಂಗಿರಾ ದೇವಿ ಪರಿಹಾರ ಮಾಡಿ ಇದೇ ರೀತಿ ಪ್ರತಿ ಮಾಸದಂದು ಬಂದು ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಅವರ ಕಷ್ಟಗಳು ಪರಿಹಾರವಾಗಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಆ ದೇವಿಯಲ್ಲಿ ಪ್ರಾರ್ಥನೆ, ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಸರ್ ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಹರಿಹರದಿಂದ ಬಂದೇನೆ ಸರ್. ಹೌದಾ? ಇಲ್ಲಿ ಅಮ್ಮನವರ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತಣ್ಣ? ಸರ್ ನಾನು ಭಾಳ ಡಿಪ್ರೆಸ್ಸಲ್ಲಿ ಇದ್ದೆ, ಫೈನಾನ್ಷಿಯಲಿ ಭಾಳ ತೊಂದರೆಯಲ್ಲಿದ್ದೆ. ಹಿಂಗೆ ನೋಡ್ತಾ ಕುಂತಾಗ ಸುಮಾರು ಒಂದು ಮಧ್ಯರಾತ್ರಿ ಒಂದು 11-12 ಗಂಟೆ ಸುಮಾರು ಸುಮ್ಮನೆ ಏನೋ ಹಿಂಗೆ ಯೂಟ್ಯೂಬ್ ಆನ್ ಮಾಡಿದಾಗ ಇದು ಒಂದು ಇನ್ಫಾರ್ಮೇಷನ್ ಸಿಕ್ತು ನನಗೆ. ಸಿಕ್ಕು ನಾನೇನು ಮಾಡಿದೆ, ಸಾಧಾರಣ ವೆಯ್ಟ್ ಮಾಡಿದೆ. ನನಗೆ ಆಲ್ ಆಫ್ ಸಡನ್ ಬರೋಕ್ಕಾಗಲಿಲ್ಲ. ಮನೆಗೆ ಬಂದೆ. ಬಂದಮೇಲೆ ಇಲ್ಲಿ ನೋಡಿದೆ ವಾತಾವರಣ, ಇಂಥವೆಲ್ಲ ಸಾಕಷ್ಟು ನೋಡಿದ್ದೆ ನಾನು. ಈ ಆಧ್ಯಾತ್ಮ ಬಗ್ಗೆ ನನಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಇತ್ತು. ಮತ್ತೆ ಸಾಕಷ್ಟು ನಾನು ಈ ಪ್ರತ್ಯಂಗಿ ಹೋಮಗಳನ್ನು ನೋಡಿದ್ದೇನೆ. ಬಟ್ ಇಲ್ಲಿ ಇವತ್ತೇನು ನಡೀತು, ಇದು ಭಾಳ ಅತ್ಯಂತ ಅದ್ಭುತ. ಆಮೇಲೆ ಬೇರೆ ಕಡೆಗೆಲ್ಲ ಹೇಗಂದ್ರೆ ಇಲ್ಲಿ ನಮ್ಮ ಕೈಲೇ
ಮೆಣಸಿನಕಾಯಿನ ಹೋಮಕ್ಕೆ ಹಾಕ್ಸೋದು ನಾನು ನೋಡಿ ಇದು ಖುಷಿ ಆಗೋದೆ. ಆಮೇಲೆ ನನ್ನ ಸಮಸ್ಯೆ ಬಗೆಹರಿಸ್ಬಿಡು ಅಂತಾನು ಅನ್ಕೊಂಡೆ. ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ವಾರದ ಮುಂಚೆ ಇಲ್ಲಿ ಬಂದಾಗ ಒಂದು ವಾರ ಆತಷ್ಟೇ, ಅದಕ್ಕಿಂತ ಮುಂಚೆ ಇಲ್ಲಿ ಏನೋ ಇರ್ಲಿಲ್ಲ ಅಂದ್ರೆ ಒಂದು ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತಾನು ಕೇಳಿದೆ. ಮತ್ತೆ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತ ನಂಗೆ ಯೋಚನೆ ಮಾಡಿದಾಗ ಅವ್ರಿಗೆ ಗುರುಗಳಿಗೆ ಯಾವ ಬ್ರಾಹ್ಮಣ ಸಂಸ್ಕಾರನೂ ಇಲ್ಲ, ಯಾವ ಜನಿವಾರನೂ ಇಲ್ಲ ಅವ್ರಿಗೆ. ಆದ್ರೆ ದೈವ ಅದು ಏನು ಅವ್ರಿಗೆ ಒಲಿಮೆ ಆಗಿತ್ತು, ಅದು ಯಾವ ಟೈಪ್ ಅವ್ರಿಗೆ ಇದು ಮಾಡ್ತಾರೆ, ಮತ್ತು ಅವ್ರ ಮಾತುಕತೆ ರೀತಿ ಎಲ್ಲ ಬಹಳ ವಿಚಿತ್ರವಾಗೈತಿ. ಮತ್ತೆ ಯಾರಿಗೂ ಏನು ದೊಡ್ಡ ಮಟ್ಟದಲ್ಲಿ ಏನು ಎಕ್ಸ್ಪ್ರೆಷನ್ ಏನು ಮಾಡಲ್ಲ ಅವರು. ಅಲ್ಲ, ನಿಮ್ಮ ಸಮಸ್ಯೆಗಳು ಏನಿದೆ? ಸಮಸ್ಯೆ ಏನಿದೆ? ನನ್ನ ಸಮಸ್ಯೆ ಇದೆ, ಫೈನಾನ್ಷಿಯಲಿ ನನಗೆ ಭಾಳ ತೊಂದರೆಗಳಿದ್ದೆ. ಸೊ ನನಗೆ ಒಂದು ವಾರದಲ್ಲಿ ನಾನು ಏನೋ ಭಾಳ ಪಿಕಪ್ ತಗೊಂಡೆ. ಏನೋ ಒಂಥರ ನೆಮ್ಮದಿ ಅನಿಸ್ತು ನನಗೆ. ಇದೇನು ನನಗೆ ಒಂಥರ ಏನೋ ಹಿಂಗೆ ಹೋಗ್ಬಿಡ್ತು, ಇನ್ನೇನು ಊರ ಕಡೆ ಹೋಗ್ಬಿಡೋಣ ಅನ್ನೋ ಸ್ಟೇಜಲ್ಲಿ ಇದ್ದಾಗ ಗುರುಗಳು ನನಗೆ ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆ ಮತ್ತೆ ಚೇತರಿಕೆ ಅಂತ ಅನ್ಕೊಡ್ತು ಅಂತ ತಪ್ಪಾಗಿದೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಮೆಸೇಜ್? ಅದೇ ಇಂಥವೆಲ್ಲ ಸಾಕಷ್ಟು ನಾವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀವಿ, ಇಲ್ಲ ಅಂತ ಹೇಳಲ್ಲ, ಬಟ್ ಇನ್ನೊಂದ್ಸರಿ ತಾವು ನೋಡ್ರಿ, ಅತ್ಯಂತ ಅದ್ಭುತ ಅಂತ ನನಗೆ ಅನಿಸ್ತು. ಬಂದ್ರೆ ಇಲ್ಲಿ ಒಂದು ವಿಸಿಟ್ ಮಾಡಿದ್ರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಬೋದು ಅಂತಕ್ಕಂಥದ್ದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಇಷ್ಟು ಹೇಳಕ್ಕೆ. ಥ್ಯಾಂಕ್ ಯು.